ಹರೇ ಕೃಷ್ಣ. ಇವತ್ತು ನಮ್ಮ ನೀಲಮಣಿಗೋಸ್ಕರ ನಾನು ಕೇಕ್ ಪ್ರಿಪೇರ್ ಮಾಡಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಒಂದು ಬೌಲಲ್ಲಿ 3 ಟೀ ಸ್ಪೂನ್ಸ್ ವಾಟರ್ ಹಾಕಬೇಕು. ಆಯಿಲ್ 1 ಟೀ ಸ್ಪೂನ್ ಅಷ್ಟು ಹಾಕಬೇಕು. ಆಯಿಲ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕೇಕ್ ಪ್ರೀಮಿಕ್ಸ್ ನಾನು ಮನೆಯಲ್ಲೇ ಮಾಡ್ಕೊಟ್ಟಿರೋದು. ಇದು ರೆಸಿಪಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ರಿ. ಅದರಿಂದ ನಾನು 3 ಟೀ ಸ್ಪೂನ್ಸ್ ಹಾಕಿದ್ದೀನಿ. ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಭಾಳ ಹೆವಿಯಾಗಿ ಮಿಕ್ಸ್ ಮಾಡಬಾರ್ದು, ಸ್ಮೂತಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ನಾನು 3 ಟೀ ಸ್ಪೂನ್ಸ್ ಹಾಕಿದ್ನಲ್ಲ ವಾಟರು, ಇನ್ನೂ ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ಮತ್ತೆ ಹಾಕಿದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. 1 to 2 ಡ್ರಾಪ್ಸ್ ಅಷ್ಟು ಎಸೆನ್ಸ್ ಹಾಕಬೇಕು. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ವೆನಿಲಾ ನಮಗೆ ಯಾವ ಫ್ಲೇವರ್ ಬೇಕೋ ಅದು ಆ್ಯಡ್ ಮಾಡ್ಕೋಬೇಕು. ನೀಲ್ಮಣಿಗೋಸ್ಕರ ನಾನು 3 ಫ್ಲೇವರ್ಸ್ ಕೇಕ್ ಮಾಡ್ತಿದ್ದೀನಿ. ಒಂದು ಇದರಲ್ಲಿ ಈಗ ಮಿಕ್ಸ್ ಮಾಡಿದ್ನಲ್ಲ ಆ ಬ್ಯಾಟರ್ ಹಾಕಬೇಕು. ಬ್ಯಾಟರ್ ಹಾಕಿದ್ಮೇಲೆ ಟ್ಯಾಪ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಇನ್ನೂ 2 ಫ್ಲೇವರ್ಸ್ ತೋರಿಸ್ತೀನಿ. ಇದು ಇನ್ನೊಂದು ಬೌಲ್ಗೆ ಹಾಫ್ ಕ್ವಾಂಟಿಟಿ ಹಾಕಿ ಅದಕ್ಕೆ ನಾನು ಫುಡ್ ಕಲರ್ ಆ್ಯಡ್ ಮಾಡ್ತಾ ಇದ್ದೀನಿ. ಕಲರ್ ನಾನು ಲಿಕ್ವಿಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಗ್ರೀನ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಟಿನ್ನಿಗೆ ಹಾಕಬೇಕು. ನಮ್ಮ ನೀಲಮಣಿ ಕೇಕ್ ಟಿನ್ಸ್ ಎಲ್ಲ ನಮ್ಮ ಮಗಳದು ಕುಕಿಂಗ್ದು ಸೆಟ್ಟಿಂದ ಅದರಲ್ಲಿ ತೆಗೆದಿರೋದು ಇದು. ಇದು ಗ್ರೀನ್ ಕಲರ್ ಇದೆಯಲ್ಲ, ಇನ್ನು ಒಂದು ಕೋಕೋ ಪೌಡರ್ ಮಿಕ್ಸ್ ಮಾಡ್ತೀನಿ. ಅದು ಚಾಕ್ಲೇಟ್ ಕೇಕ್. ಒಂದೇ ಬ್ಯಾಟರಲ್ಲಿ ನಾನು 3 ಫ್ಲೇವರ್ಸ್ ಮಾಡ್ತಿದ್ದೀನಿ. ಅಂದರೆ ನಮಗೆ ಎಸೆನ್ಸ್ ಮಾತ್ರ ಚೇಂಜಸ್ ಮಾಡ್ಕೋಬೇಕು. ನಮ್ಮ ನೀಲಮಣಿಗೆ ಚಾಕ್ಲೇಟ್ ಫ್ಲೇವರ್ ತುಂಬ ಇಷ್ಟ. ನಮ್ಮ ನೀಲಮಣಿಗೆ ತುಂಬ ಫ್ರೆಂಡ್ಸ್ ಆಗಿದ್ದಾರೆ. ನನ್ನ ಮಗಳ ಫ್ರೆಂಡ್ಸ್ ಎಲ್ಲ ನೀಲಮಣಿ ಫ್ರೆಂಡ್ಸ್. ಎಲ್ಲರೂ ಚಾಕ್ಲೇಟ್ ಕಳಿಸ್ತಾ ಇರ್ತಾರೆ. ಮಣಿಗೆ ಕೂಡ ತುಂಬ ಇಷ್ಟ. ಎಲ್ಲರೂ ಕಳಿಸಿ ಚಾಕ್ಲೇಟ್ಸ್ ಎಲ್ಲ ತಿಂತಾ ಇರ್ತಾನೆ. ಅದಕ್ಕೆ ನಾವು ಚಾಕ್ಲೇಟ್ ಬಾಯ್ ಅಂತ ಕರೀತೀವಿ. ಸ್ಮಾಲ್ ಬಾಣಲಿನಲ್ಲಿ ಕೆಳಗಡೆ ಸ್ಟ್ಯಾಂಡ್ ಇಟ್ಟು ಮೇಲ್ಗಡೆ ಪ್ಲೇಟ್ ಇಟ್ಟು ಈ 3 ಕೇಕ್ಸ್ ಪ್ಲೇಸ್ ಮಾಡಿ ಲಿಡ್ ಮುಚ್ಚಬೇಕು. ಪ್ರೀ ಹೀಟ್ ಮಾಡಿರ್ತೀವಲ್ಲ, ಕೇಕ್ ಮೌಲ್ಡ್ಸ್ ಇಟ್ಟ ಮೇಲೆ 5 ಮಿನಿಟ್ಸಿಗೆ ಆಗ್ಬಿಟ್ಟಿರುತ್ತೆ ಕೇಕ್. 5 ಮಿನಿಟ್ಸ್ ಆದಮೇಲೆ ಈ ಥರ ಟೂತ್ ಪಿಕ್ ಇದ್ರೆ ಟೂತ್ ಪಿಕ್ ಹಾಕಿ ಚೆಕ್ ಮಾಡ್ಕೊಳ್ರಿ. ಸೆಂಟರಲ್ಲಿ ಚೆಕ್ ಮಾಡಿ. ಕೇಕ್ ಕೂಲ್ ಆದ ತಕ್ಷಣ ಈ ಥರ ಡಿಮೋಲ್ಡ್ ಮಾಡ್ಕೋಬೇಕು. ಅನ್ಮೋಲ್ಡ್ ಮಾಡಿದ್ಮೇಲೆ ಬೇಕಿಂಗ್ ಪೇಪರ್ ಎಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ಈ ಥರ ಚಿಕ್ಕದೇ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಚಿಕ್ಕದ ಮಿನಿಯೇಚರ್. ನಾನು ಯಾವಾಗಲೂ ನೀಲಮಣಿಗೆ ಕೇಕ್ ಮಾಡಿದ್ರೆ ಒಂದ್ಸತಿ ಬ್ಯಾಟರ್ ಮಿಕ್ಸ್ ಮಾಡಿದ್ರೆ 3 ಫ್ಲೇವರ್ಸ್ ಮಾಡ್ತೀನಿ.
ತೋರಿಸ್ತಿದ್ದೀನಲ್ಲ ಆ ಥರ ಲೇಯರ್ಸ್ ಮಾಡ್ಕೋಬೇಕು. ಒಂದು ಕೇಕಿಗೆ 2 ಲೇಯರ್ಸ್ ಬರುತ್ತೆ ಈ ಸೈಜ್ ಆದರೆ. ಮಾಮೂಲಿ ದೊಡ್ಡದಾದರೆ 3 ಲೇಯರ್ಸು 4 ಲೇಯರ್ಸ್ ಬರುತ್ತೆ. ಇದು ಚಿಕ್ಕದಲ್ಲ 2 ಲೇಯರ್ಸ್ ಬರುತ್ತೆ. ಪ್ಲೇಟಿಗೆ ಸ್ವಲ್ಪ ವಿಪಿಂಗ್ ಕ್ರೀಮ್ ಹಚ್ಕೊಂಡು ಕೇಕ್ದು ಬೇಸ್ ಇಟ್ಕೋಬೇಕು. ಇದು ಶುಗರ್ ಸಿರಪ್ಪು 1 ಸ್ಪೂನ್ ವಾಟರ್ಗೆ 1/4 ಸ್ಪೂನ್ ಶುಗರ್ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಅದು ಹಾಕಿದ್ಮೇಲೆ ಕ್ರೀಮ್ ಹಾಕಿ ವಿಪಿಂಗ್ ಕ್ರೀಮ್ ಇನ್ನೊಂದು ಲೇಯರ್ ಇಡಬೇಕು. ನಾನು ತೋರಿಸ್ತಿದ್ದೀನಲ್ಲ ಆ ಥರ. ಮೇಲೆ ಕೂಡ ಈ ಥರ ಶುಗರ್ ಸಿರಪ್ ಹಾಕಿ ಫ್ರಸ್ಟಿಂಗ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಇದರಲ್ಲಿ ನಾನು ಚಿಕ್ಕ ಕವರ್ ಯೂಸ್ ಮಾಡ್ತಾ ಇದ್ದೀನಿ ಫ್ರಾಸ್ಟಿಂಗಿಗೆ. ನಿಮಗೆ ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೊಳ್ಳಿ. ಬೇಕಾದ್ರೆ ಸ್ವಲ್ಪ ತುಂಬ ಮೆಸ್ಸಿ ಅನ್ಸುತ್ತೆ. ಚಿಕ್ಕದೆಲ್ಲ ಬೇಗ ಮಾಡಕ್ ಬರಲ್ಲ. ದೊಡ್ಡದಾದ್ರೆ ಈ ಥರ ಆಗಲ್ಲ, ಬೇಗ ಮಾಡ್ಬೋದು. ಚಿಕ್ಕದೆಲ್ಲ ಬೇಗ ಮಾಡಕ್ ಬರಲ್ಲ. ಮೊದಲಿಗೆ ತೋರಿಸಿದ್ನಲ್ಲ ಅದೇ ಥರ ಇದನ್ನು ಮಾಡ್ಕೋಬೇಕು. ಸೇಮ್ ಪ್ರೊಸೆಸ್ ಇದು ಕೂಡ ಅದೇ ಥರ ಮಾಡಿ ಇಟ್ಕೋಬೇಕು. ಈಗ ಇದನ್ನ ಒಂದು 1/2 ಅವರ್ ಫ್ರಿಜ್ಜಲ್ಲಿ ಇಡಬೇಕು. 1/2 ಅವರ್ ಆದಮೇಲೆ ಫಿನಿಶಿಂಗ್ ಮಾಡ್ಕೋಬೇಕು. ಇದು ಮಫಿನ್ಸ್ದು ಬೇಸ್. ಅದ್ರ ಮೇಲೆ ಸ್ವಲ್ಪ ಕ್ರೀಮ್ ಹಚ್ಕೊಂಡು ಅದ್ರ ಮೇಲೆ ನಾನು ಮಾಡಿದ್ನಲ್ಲ ಆ ಕೇಕನ್ನ ಪ್ಲೇಸ್ ಮಾಡ್ಕೋಬೇಕು. ಈಗ ಫಿನಿಶಿಂಗ್ ಮಾಡ್ಕೋಬೇಕು. ನಾನು ಡ್ರೆಸ್ದು ಟ್ಯಾಗ್ದು ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ದೊಡ್ಡದಂದ್ರೆ ಸ್ಕ್ರಾಪರ್ ಅಂದರೆ ಬರಲ್ಲ ಇದಕ್ಕೆ ಮಾಡೋಕ್ಕೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವುದಾದ್ರೂ ಮಾಡ್ಬೋದು, ಅದಾದರೂ ತೊಗೋಬೋದು. ಇಲ್ಲಾಂದರೆ ವಿಸಿಟಿಂಗ್ ಕಾರ್ಡ್ ಬರುತ್ತೆ, ಮತ್ತು ಕ್ರೆಡಿಟ್ ಕಾರ್ಡ್ ಏನಾದರೂ ಯೂಸ್ ಮಾಡ್ಕೋಬೇಕು. ನಾನು ಒಂದು ಕೇಕ್ ತೋರಿಸ್ತಾ ಇದ್ದೀನಿ. ಎಲ್ಲ ಸೇಮ್ ಇದೇ ಥರನೇ ಎಲ್ಲ ಮಾಡ್ಕೊಳೋದು. ಫಿನಿಶಿಂಗ್ ಮಾಡ್ಕೊಳೋದು ಬೇರೆ ಅಷ್ಟೇ. ½ ಅವರ್ ಆದಮೇಲೆ ನಾನು ಈ ಕೇಕಿಗೆ ಬ್ಲೂ ಕಲರ್ ಕ್ರೀಮಿಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಕೋಟಿಂಗ್ ಎಲ್ಲ ಕಂಪ್ಲೀಟ್ ಆದ ತಕ್ಷಣ
ಹೀಗೆ ಟಿಶ್ಯೂ ಪೇಪರ್ ಇಂದ ಕ್ಲೀನ್ ಮಾಡ್ಕೊಂಡ್ ಬಿಡ್ಬೇಕು ಕೇಕ್ ಬೋರ್ಡ್, ಇಲ್ಲಾಂದ್ರೆ ಮತ್ತೆ ಅಂದ್ರೆ ಬೇಗ ಹೋಗಲ್ಲ. ಬೋರ್ಡ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನು ಮೇಲ್ಗಡೆ ವೈಟ್ ಕಲರ್ ಸುಮ್ಮನೆ ಫ್ಲವರ್ಸ್ ತರ ಇಡ್ತಾ ಇದ್ದೀನಿ. ನಾನು ಇದಕ್ಕೆ ನಾಜಲ್ ಯೂಸ್ ಮಾಡಿಲ್ಲ ರೀ, ಯಾಕಂದ್ರೆ ನಾಜಲ್ ಅಂದ್ರೆ ದೊಡ್ಡದಾಗತ್ತಲ್ಲ. ನಾನು ಕವರ್ಗೆ ಕಟ್ ಮಾಡ್ಕೊಟ್ಟಿದ್ದೀನಿ ಈ ತರ ಶೇಪ್. ಆಮೇಲೆ ಇದು ಶುಗರ್ ಬಾಲ್ಸ್ ಅದ್ ಸಿಗುತ್ತೆ ಕೇಕ್ದು ಡೆಕೋರೇಷನ್ದು. ನಾನು ಬನಾನಾದು ಯೂಸ್ ಮಾಡಿದ್ದೀನಿ, ನಿಮಗೆ ಯಾವ್ದು ಬೇಕೋ ಅದು ಯೂಸ್ ಮಾಡ್ಬೋದು. ನಮ್ಮ ನೀಲಮಣಿಗೆ ಬ್ಲೂ ಕಲರ್ ಕೇಕ್ ರೆಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕ್ಯೂಟ್ ಇದೆ ಈ ಕೇಕ್. ಇದು ಚಾಕ್ಲೇಟ್ ಕೇಕ್. ಇದು ಅರ್ಶಿ ಸಿರಪ್ಗೆ ಒಂಚೂರು ವಾಟರ್ ಮಿಕ್ಸ್ ಮಾಡಿ ಈ ತರ ಎಡ್ಜಸ್ಸಿಗೆ ಹಾಕ್ಬೇಕು. ಈ ತರ ಚಾಕ್ಲೇಟ್ ಹಾಕಿದ್ಮೇಲೆ ವಿಪ್ಪಿಂಗ್ ಕ್ರೀಮ್ ಇಂದ ನಾನು ಒಂಥರ ಫ್ಲವರ್ ತರ ಹಾಕಿದ್ದೀನಿ ಮೇಲೆ ಮಧ್ಯದಲ್ಲಿ. ನಿಮಗೆ ಯಾವ ತರ ಬೇಕಿದ್ರೆ ಮಾಡ್ಕೋಬಹುದು. ಸ್ಪ್ರಿಂಕಲ್ಸ್ ಕಟ್ ಮಾಡ್ಬೇಕಾದ್ರೆ ಒಂದು ಹಾಫ್ ಅನ್ ಅವರ್ ಬಿಫೋರ್ ಮಾತ್ರ ಹಾಕ್ಬೇಕು, ಫಸ್ಟೇ ಹಾಕಿ ಇಡಬಾರ್ದು. ಇದು ಬ್ಲೂಬೆರ್ರಿ ಫ್ಲೇವರ್. ಇದಕ್ಕೆ ಶುಗರ್ ಸಿರಪ್ಗೆ ಬ್ಲೂಬೆರ್ರಿ ಎಸೆನ್ಸು, ಬ್ಲೂ ಕಲರ್ ಜೆಲ್ ಕಲರ್ ಮಿಕ್ಸ್ ಮಾಡಿ ಈಗ ಮೇಲ್ಗಡೆ ಹಾಕಿದ್ದೀನಿ ನಾನು. ಇದು ನಟ್ಸ್ದು ಕ್ಯಾರಮೆಲ್. ಇದು ಮಧ್ಯಕ್ಕೆ ಡೆಕೋರೇಟ್ ಮಾಡಿದ್ದೀನಿ ನಾನು. ಈ ತರ ಫ್ಲವರ್ಸ್ ಬಾರ್ಡರಿಗೆ ಹಾಕಿದ್ದೀನಿ. ಎಲ್ಲ ಕೇಕ್ಸ್ ನಮ್ಮ ಕನ್ನಯ್ಯಂಗೆ ಇಷ್ಟ, ಆದ್ರೆ ಚಾಕ್ಲೇಟ್ ಕೇಕ್ ಮಾತ್ರ ಫೇವ್ರೇಟ್ ನಮ್ಮ ಕನ್ನಯ್ಯಂಗೆ. ಡಸ್ಟ್ ಇದು ಸುಮ್ಮನೆ ಸ್ಪ್ರೇ ಮಾಡ್ಕೋಬೇಕಿದು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಇದೆ ಅಲ್ಲ. ನಮ್ಮ ಕನ್ನಯ್ಯ ಆ ಥರ ಮಾಡಿಸ್ಕೊಂಡ್ಬಿಡ್ತಾನೆ, ತನಗೆ ಹೆಂಗ್ ಬೇಕೋ ಹಂಗೆ. ನಂಗೆ ಅಸಲು ಡೆಕೋರೇಷನ್ ಮಾಡೋಕ್ಕೆ ಬರಲ್ಲ. ನಮ್ಮ ಕನ್ನಯ್ಯನ ಎಲ್ಲ ವೆರೈಟೀಸ್ ಮಾಡಿಸ್ಕೊತಲೇ ಇರ್ತಾನೆ. ಈ ಥರ ಎಲ್ಲ ಆದಮೇಲೆ ಹಾಫ್ ಅನ್ ಅವರ್ ಕೂಲ್ ಆಗೋಕ್ಕೆ ಫ್ರಿಜ್ಜಲ್ಲಿ ಇಟ್ಟು ನಂತರ ನಮ್ಮ ಕನ್ನಯ್ಯನ ಹತ್ರ ಕಟ್ ಮಾಡಿಸ್ತೀವಿ ಕೇಕ್ ನಾವು. ಫ್ರೀ ಫ್ಲೇವರ್ಸ್ ಎಷ್ಟು ಚೆನ್ನಾಗಿದಾವೆ ನೋಡಿ. ರೆಡಿ ಆಗಿದ್ದಾರೆ ನೋಡಿ. ನಮ್ ಫಸ್ಟ್ ದರ್ಶ್, ಸೆಕೆಂಡ್ ಜಗ್ಗು ಬೇಬಿ, ಥರ್ಡ್ ನೀಲಮಣಿ. 3 ಕ್ಯೂಟ್ ಬೇಬೀಸ್ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ನೋಡಿ ಕೇಕ್ ಕಟ್ ಮಾಡಕ್ಕೆ. ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದು ಕಾರ್ನರ್ ಇದೆಲ್ಲ ಲಾಸ್ಟ್ ಕೇಕ್ ಕಟ್ ಮಾಡಿದ್ಮೇಲೆ ತೋರಿಸ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಲೇಯರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್. ಎಲ್ಲ ಕೇಕ್ ಎಷ್ಟು ಚೆನ್ನಾಗಿದೆ ನೋಡಿ. ನೀಲಮಣಿದೆ ನೈಫ್ ಚಿಕ್ಕದು. ಇದು ಚಾಕ್ಲೇಟ್, ನೀಲಮಣಿ ಫೇವ್ರೇಟ್.
ಚೆನ್ನಾಗಿದೆ. ಯಾರಾದರೂ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ. ರಾಧೆ ರಾಧೆ ಫ್ರೆಂಡ್ಸ್.